ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಗೆ ಇವಾಗ ಭಾರತ ಮತ್ತು ಪಾಕಿಸ್ತಾನ ಬಾರ್ಡ್ರ್ ತೋರಿಸ್ತಾ ಇದ್ದೀನಿ. ಸೊ ನನ್ನ ಎದುರುಗಡೆ ನದಿ ಏನು ಹರಿತಿದೆ, ಸೊ ಇದು ಬಂದ್ಬಿಟ್ಟು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಭಾರತಕ್ಕೆ ಮತ್ತು ಪಾಕಿಸ್ತಾನ್ಗೆ ಇರ್ತಕ್ಕಂಥ ಬಾರ್ಡರ್ ಲೈನು. ಸೊ ಈ ಲೈನ್ನ ನಾವು ದಾಟಿದ್ರೆ, ಅಂದರೆ ಈ ನದಿನ ನಾವು ದಾಟಿದ್ರೆ ನಮಗೆ ಪಾಕಿಸ್ತಾನ, ಅಂದರೆ ನನ್ನ ಎದುರುಗಡೆ ಏನು ಕಾಣಿಸ್ತಿದೆ ಸೊ ಅದು ಪೂರ್ತಿ ಪಾಕಿಸ್ತಾನ. ಸೊ ನಾನು ನಿಂತಿರೋದು ಇಂಡಿಯಾದಲ್ಲಿ, ಮಧ್ಯದಲ್ಲಿ LOC ಲೈನ್ ಆಫ್ ಕಂಟ್ರೋಲು. ಸೊ ಈ ನದಿನ, ಅಂದರೆ ಈ ಲೈನ್ ಆಫ್ ಕಂಟ್ರೋಲ್ನ ದಾಟಿ ನಾವು ಆ ಕಡೆ ಹೋಗೋಂಗಿಲ್ಲ, ಆ ಕಡೆ ಇರೋರು ಈ ಕಡೆ ಬರೋಂಗಿಲ್ಲ. ಇನ್ ಕೇಸ್ ಬಂದರೆ ಶೂಟ್ ಅಟ್ ಸೈಡ್ ಆರ್ಡ್ರ್ ಇದೆ. ಸೊ ಈ ಕಡೆಯಿಂದ ಆ ಕಡೆ ಹೋದರೆ ಪಾಕಿಸ್ತಾನವ್ರು ಹೊಡಿತಾರೆ, ಆ ಕಡೆಯಿಂದ ಈ ಕಡೆ ಬಂದರೆ ಇಂಡಿಯಾದವ್ರು ಹೊಡಿತಾರೆ. ಸೊ ಈ ಒಂದು ಏರಿಯಾನ ಒನ್ ವಿಲೇಜ್ ಟೂ ಕಂಟ್ರೀಸ್ ಅಂತ ಹೇಳಿ ಕರೀತಾರೆ, ಅಂದರೆ ಒಂದು ಹಳ್ಳಿ ಎರಡು ದೇಶ ಅಂತ. ಯಾಕಂದರೆ ಈ ಏರಿಯಾ ಡಿವೈಡ್ ಆದಮೇಲೆ ಕೀರನ್ ವ್ಯಾಲಿ ಅನ್ನೋದು ಎರಡು ಭಾಗ ಆಗುತ್ತೆ. ಒಂದು ಪಾಕಿಸ್ತಾನಲ್ಲಿ ಉಳ್ಕೊಳ್ಳುತ್ತೆ ಒಂದು ಅರ್ಧ ಭಾಗ, ಇನ್ನು ಅರ್ಧ ಭಾಗ ಇಂಡಿಯಾದಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಂಗಾಗಿ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಇವಾಗ್ಲೂ ಇವ್ರ ಫ್ಯಾಮಿಲಿಗಳೆಲ್ಲ ಆ ಕಡೆ ಇದ್ದಾರೆ. ಅವ್ರನ್ನ ಡೈರೆಕ್ಟ್ ಎದುರುಗಡೆ ಇದ್ರೂ ಮೀಟ್ ಮಾಡೋವಾಗಿಲ್ಲ. ವಾಘಾ ಬಾರ್ಡ್ರ್ ಇದೆ, ಅಲ್ಲೋಗಿ ಇವರು ಮೀಟ್ ಮಾಡಬೇಕು. ಇಲ್ಲಿಂದ ಜಸ್ಟ್ ಕೈ ಸನ್ನೆ ಮಾಡಿಕೊಂಡು ದೂರದಿಂದ ಮಾತಾಡಿಸ್ಬೋದು ಅಷ್ಟೇ. ಬಟ್ ನದಿ ಕ್ರಾಸ್ ಮಾಡಿ ಹೋಗೋ ಆಗಿಲ್ಲ. ಇನ್ ಕೇಸ್ ಕ್ರಾಸ್ ಮಾಡಿದ್ರೆ ಹೇಳಿದ್ನಲ್ಲ, ಶೂಟ್ ಅಟ್ ಸೈಡ್ ಆರ್ಡ್ರ್ ಇದೆ. ಸೊ ಇದು ಪೂರ್ತಿ ನಮ್ಮ ಇಂಡಿಯಾ. ಜಸ್ಟ್ ಒಂದು ನದಿನೇ ಇಲ್ಲಿ ಬಾರ್ಡ್ರ್ ಆಗಿರುತ್ತೆ ನಮಗೆ. ನದಿಯಿಂದ ಆ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ. ಸೊ ಅಲ್ಲೂ ಟೂರಿಸ್ಟ್ಗಳು ಬರ್ತಾರೆ, ಇಲ್ಲೂ ಟೂರಿಸ್ಟ್ಗಳು ಬರ್ತಾರೆ. ಅಲ್ಲಿ ಹೋಟೆಲ್ಸ್ ಎಲ್ಲ ಇದೆ, ಬೇಜಾನ್ ಹೋಟೆಲ್ಸ್ ಇದೆ. ಸೊ ನಾನು ಆಗಲೇ ಹೇಳಿದೆ, ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಸೆಟಲ್ ಆಗಿದ್ದಾರೆ ಅಂತ ಹೇಳಿದೆ. ಅವರ ಒಂದು ಜಾಗ ಇವಾಗ್ಲೂ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಬಾರ್ಡ್ರಲ್ಲಿ ಹಾಗೆ ಇದೆ. ಬಟ್ ಅದನ್ನು ಏನು ರಿನೋವೇಷನ್ ಏನು ಮಾಡಿಲ್ಲ, ಯಾಕಂದರೆ ಬಿಟ್ಟು ಹಾಗೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ಅದು ಹಳೆ ಮನೆಗಳು ಇವಾಗಲೂ ಹಂಗೆ ಇದೆ. ಅವ್ರ ಮನೆಗಳೆಲ್ಲ ಇಲ್ಲಿದೆ, ಬಟ್ ಅವ್ರು ಮಾತ್ರ POKಲಿದ್ದಾರೆ. ಸೊ ಹಂಗಾಗಿ ಅದೇನು ರಿನೋವೇಟ್ ಆಗಿಲ್ಲ. ಯಾರ್ಯಾರು ಇಲ್ಲೇ ಉಳ್ಕೊಂಡಿದ್ರು ಸೊ ಅವರೆಲ್ಲ ಮನೆಗಳನ್ನ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಸೊ ಹಂಗೆ ಪಕ್ಕದಲ್ಲಿ ನಮಗೆ ಬಂಕರ್ಸ್ಗಳಿದ್ದಾವೆ. ಇವು ಬಂಕರ್ಸು ಸಿವಿಲಿಯನ್ಸ್ಗೋಸ್ಕರ ಅಂತಲೇ ಮಾಡಿರೋದು. ಅಂದರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಇನ್ ಕೇಸ್ ಅಪೋಸಿಟಿಂದ ಫೈರಿಂಗ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಮನೆಗಳೆಲ್ಲ ಮರದಿಂದ ಮಾಡಿರೋವು. ಸೊ ಇನ್ ಕೇಸ್ ಏನಾದರೂ ಕಿಟಕಿಯಿಂದನೋ ಅಥವಾ ಇನ್ಯಾವುದೋ ಜಾಗದಿಂದ ಒಳಗಡೆ ತಗಲಿ ಸಿವಿಲಿಯನ್ಸ್ಗೆ ಹಾರ್ಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಂಕರ್ಸ್ನ ಕಟ್ತಾರಂತೆ. ಸೊ ಹಂಗಾಗಿ ಆ ಬಂಕರ್ಸಲ್ಲಿ ಒಂದು 50-60 ಜನ ಸೇರ್ಬೋದಂತೆ ಒಂದು ಬಂಕರಲ್ಲಿ. ಸೊ ಒಳಗಡೆ ಲೈಟಿಂಗ್ ವ್ಯವಸ್ಥೆ, ಗಾಳಿ ವ್ಯವಸ್ಥೆ, ಫುಡ್ಡು ಎಲ್ಲದಕ್ಕೂ ಮೊದಲೇ ಪ್ರಿಪ್ರೇಷನ್ ಇರುತ್ತೆ. ಮತ್ತು ಇಲ್ಲಿ ಟೂರಿಸ್ಟ್ಗಳು ಯಾರು ಕಾಣಿಸ್ಲೇ ಇಲ್ಲ. ನಾನು ಒಬ್ಬನೇ ಇದ್ದೆ ಟೂರಿಸ್ಟು. ಎದುರುಗಡೆ ಬಾರ್ಡ್ರಲ್ಲಿ 2-3 ಜನ ಇದ್ದರು. ಮತ್ತು ನಂಗಲ್ಲೊಂದು ಬೋರ್ಡ್ ಕಾಣಿಸ್ತು, ಅಂದರೆ ಕಾಶ್ಮೀರ್ ಬಿಲಾಂಗ್ಸ್ ಟು ಪಾಕಿಸ್ತಾನ ಅಂತ ಅವ್ರಿಗವರೇ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಕಾಶ್ಮೀರ್ ಈಸ್ ಈಕ್ವಲ್ ಟು ಪಾಕಿಸ್ತಾನ ಅಂತೆ ಅವ್ರಿಗವರೇ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಸೊ ನೋಡಿ, ಇದೆಲ್ಲ ಪಾಕಿಸ್ತಾನದು ಹೋಟೆಲ್ಗಳು, ಮನೆಗಳು. ಸೊ ಮಿಡಲಲ್ಲಿ ನಮಗೆ ಲೈನ್ ಆಫ್ ಕಂಟ್ರೋಲು, ಈ ನದಿನೇ ಲೈನ್ ಆಫ್ ಕಂಟ್ರೋಲು. ಸೊ ಇದು ನಮ್ಮ ಇಂಡಿಯಾ. ಸೊ ಅಲ್ಲೂ ಟೂರಿಸ್ಟ್ಗಳು ಬರ್ತಾರೆ, ಇಲ್ಲೂ ಟೂರಿಸ್ಟ್ಗಳು ಬರ್ತಾರೆ. ನಾನು ವಿಂಟರಲ್ಲಿ ಬಂದಿರೋದ್ರಿಂದ ಯಾರೂ ಟೂರಿಸ್ಟ್ಗಳಿಲ್ಲ, ನಾನು ಒಬ್ಬನೇ ಇದ್ದೀನಿ. ಮಿಕ್ಕಿದವರೇ ಇಲ್ಲಿ ಕೆಲಸ ಮಾಡೋರೇ ಇದ್ದಾರೆ. ಸೊ ನೋಡಿ, ಅದು ಪೂರ್ತಿ ಪಾಕಿಸ್ತಾನ, POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಸೊ ಇನ್ನು ಜಾಗದ ಬಗ್ಗೆ ಹೇಳೋದಾದರೆ, ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಹೋದರೆ ನಮಗೆ ಕಿರಣ್ ವ್ಯಾಲಿ ಹಳ್ಳಿ ಸಿಗುತ್ತೆ. ಹಳ್ಳಿ ಮುಂದೆ ನಮಗೆ ನದಿ ಹರಿತಿರುತ್ತೆ, ಕ್ಲಿಯರ್ ವಾಟರು. ಸೊ ಸುತ್ತಲೂ ಮೌಂಟೇನ್ಸು, ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ. ನೈಟ್ ಆದರೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಆರಾಮಾಗಿ ಫ್ರೆಂಡ್ಸು ಫ್ಯಾಮಿಲಿ ಹೋದರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ठीक है, कहाँ से? मैं कर्नाटक से. हैं? कर्नाटक से. कर्नाटक से? हाँ हाँ, बस ये है कि अपना इंडिया का फ्लैग इधर आइए। ये सब हमने बना रखे हैं टूरिस्ट वाले के लिए। ये सब, ये मकान है, ये भी बन रहे हैं। हाँ ये भी, हाँ ये पोस्ट ऑफिस हाँ है। बाजार में तो ये फौज ने उसको रंग शंग किया है ना, उधर उनका है ना पाकिस्तान वालों का। हाँ इधर हमने कहा ये हमारा इंडिया का फ्लैग है। इಲ್ಲಿದೆ ನಮ್ಮ हाँ, इंडिया फ्लैग. ये हमारा इंडिया का फ्लैग है अपना। हाँ, ये पूरा इंडिया, ये करगिल से निकलता है। हाँ। ये हमारा इंडिया है। ये वो पाकिस्तान का गाँव है। वो पूरा पाकिस्तान. हाँ, पीछे भी जा सकते हैं आप। हाँ ये रोड जा रहा है ना मस्जिद के सामने, हाँ रोड जा, कोई रुकावट नहीं है। हमारी फौज है पीछे, कोई रुकावट नहीं है आपको। ये पीछे एंड पर जाना ना, एंड हाँ। पर उधर उधर उनका बहुत ये डेवलपमेंट आएगा पाकिस्तान वालों का। ठीक है, ठीक। बस उससे पीछे नहीं जाना। हाँ उधर उधर उनका फोटो शोटो लेके वापस आ जाना। हाँ। सीधे सड़क ही जाना। हाँ। आगे मकान 2 आएंगे, हाँ। है ना। हाँ। थोड़ा से आगे जाना, उससे आगे कोई बस्ती नहीं आएगी। हाँ ठीक है. वो वहाँ तक जाना ना, उनका वो फोटोग्राफी पूरी इधर इधर से डेवलपमेंट उनका ज्यादा है उधर। ठीक है, ठीक है. उधर उधर तुम देखेंगे टूरिस्ट वाले भी ये सब है उधर। हाँ क्यों आजकल उनको आते हैं, उनकी रोड है ना हाँ हमारे।
ಬಟ್ ಇಂಥ ಒಂದು ಜಾಗಕ್ಕೆ ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಬಿಡ್ತಾರ. ಒಂದು ನದಿನೇ ಒಂದು ಬಾರ್ಡರ್ ಲೈನು ದಾಟಿದ್ರೆ ಪಾಕಿಸ್ತಾನ, ಶೂಟ್ ಅಟ್ ಸೈಟ್ ಆರ್ಡ್ರ್ ಇದ್ರೂ ಸೊ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ ಅಂತ ಅಂದರೆ ಚಾನ್ಸೇ ಇಲ್ಲ. ಇಲ್ಲಿಗೆ ರೀಚ್ ಆಗಬೇಕಂದ್ರೆ ತುಂಬ ಪ್ರೊಸೀಜರ್ ಇದೆ ಮತ್ತು ತುಂಬ ಪರ್ಮಿಷನ್ಗಳು ತೊಗೊಬೇಕು. ಹಾಂ 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 ಮೇರೆ ಪಾಸ್ ಹಾಂ ಟೀಕ್. ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಆ ಏರಿಯಾಗೆ ರೀಚ್ ಆಗೋಷ್ಟೊತ್ತಿಗೆ ಮೈಯೆಲ್ಲ ನಡ್ಕತ್ಕೊಂಬಿಟ್ಟಿರುತ್ತೆ. ಮತ್ತು ನಾನು ಹೋದಾಗಂತೂ ಯಾರೂ ಇರಲಿಲ್ಲ, ಒಬ್ಬನೇ ನಾನು. ಸೊ ಇದ್ರ ಬಗ್ಗೆ ಅಲ್ಲಿಗೆ ಹೋಗಿ ರೀಚ್ ಆಗೋಕ್ಕಿಂತ ಮುಂಚೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಪರ್ಮಿಷನ್ ತೊಗೊಬೇಕು, ಏನೇನು ಪ್ರೊಸೀಜರ್ ಮೇಂಟೈನ್ ಮಾಡಬೇಕು, ಎಲ್ಲಿ ಉಳ್ಕೊಬೇಕು ಹಿಂದ್ಲ ದಿನ. ಸೊ ಬೈಕಲ್ಲಿ ಹೋಗೋರಿಗೆ ಏನೇನು ಪ್ರೊಸೀಜರ್ ಇದೆ, ಕಾರಲ್ಲಿ ಹೋಗೋರಿಗೆ ಏನೇನು ಪ್ರೊಸೀಜರ್ ಇದೆ, ಬಸ್ ಇಲ್ಲ ಅಲ್ಲಿ. ಸೊ ಏನೇನು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.